ಹಲೋ ಎವ್ರಿವನ್. ನವೋದಯ 2019 ಪೇಪರ್ನಲ್ಲಿ ಸೆಕ್ಷನ್ 3 ಲ್ಯಾಂಗ್ವೇಜ್ ಟೆಸ್ಟ್ ಡಿಸ್ಕಸ್ ಮಾಡ್ತಿದ್ವಿ ಅಲ್ವಾ. ಸೊ ಫಸ್ಟ್ ಪ್ಯಾಸೇಜ್ ಆಲ್ರೆಡಿ ನೋಡಿದ್ದೀವಿ ಇವತ್ತು. ಸೊ ಲ್ಯಾಂಗ್ವೇಜ್ ಟೆಸ್ಟಲ್ಲಿ ಏನು ಬರುತ್ತೆ ಅಂತ ಗೊತ್ತಲ್ವಾ ನಿಮಗೆ? ಪ್ಯಾಸೇಜಸ್ ಬರುತ್ತೆ, ಅದ್ರ ಮೇಲೆ ಕ್ವೆಶನ್ಸ್ ಕೇಳಿರೋದನ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಪ್ಯಾಸೇಜ್ 1 ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿದೆ. ಇದು ಪ್ಯಾಸೇಜ್ 2 ಡಿಸ್ಕಸ್ ಮಾಡೋಣ. ಡೈರೆಕ್ಷನ್ಸು ಆ್ಯಸ್ ಯೂಶಲು ಪ್ಯಾಸೇಜ್ ಇರುತ್ತೆ, ಅದ್ರ ಮೇಲೆ ಕ್ವೆಶನ್ಸ್ ಕೇಳಿರ್ತಾರೆ. ನೀವು ಆ ಪ್ಯಾಸೇಜ್ನ ಓದಿ ಕ್ವೆಶನ್ಸ್ನ ಆನ್ಸರ್ ಮಾಡಬೇಕಾಗಿರುತ್ತೆ. ಸೊ ಅಫ್ಕೋರ್ಸ್ ಇದೂ ಕೂಡ ಮಲ್ಟಿಪಲ್ ಚಾಯ್ಸೇ ಇರುತ್ತೆ. 4 ಆಪ್ಷನ್ನಲ್ಲಿ ನೀವು ಒಂದು ಕರೆಕ್ಟ್ ಆಪ್ಷನ್ನ ಚೂಸ್ ಮಾಡಬೇಕಾಗಿರುತ್ತೆ. ಸೊ ಪ್ಯಾಸೇಜ್ 2 ನೋಡೋಣ ಏನಿದೆ ಅಂತ. ಇಂಡಿಯಾ ಈಸ್ ಎ ಲ್ಯಾಂಡ್ ಆಫ್ ಪಿಲ್ಗ್ರಿಮ್ಸ್ ಆ್ಯಂಡ್ ಪಿಲ್ಗ್ರಿಮೇಜಸ್. ಏನಿದು ಪಿಲ್ಗ್ರಿಮ್ಸ್ ಮತ್ತು ಪಿಲ್ಗ್ರಿಮೇಜಸ್ ಅಂದರೆ? ಪಿಲ್ಗ್ರಿಮ್ಸ್ ಅಂದರೆ ಯಾತ್ರಿಕರು, ಯಾತ್ರೆ ಮಾಡುವಂಥವ್ರು. ಪಿಲ್ಗ್ರಿಮೇಜಸ್ ಅಂದರೆ ತೀರ್ಥಯಾತ್ರೆಗಳು. ಅಂದರೆ ತೀರ್ಥಯಾತ್ರೆಗಳಿಗೆ ಹೋಗ್ತಾ ಇರ್ತಾರೆ, ತುಂಬ ಜನ ಯಾತ್ರೆ ಮಾಡುವಂಥವ್ರು ಇರ್ತಾರೆ. ಅಂದರೆ ದೇವಸ್ಥಾನ ಆ ಥರ ಒಂದು ಯಾವುದು ಹೋಲಿ ಪ್ಲೇಸಸ್ ಅಂತ ಇರುತ್ತೋ, ದೇವ್ರನ್ನ ನಂಬಿ ಪೂಜೆ ಮಾಡುವಂಥ ಪ್ಲೇಸಸ್ಸು, ಆ ಥರ ಪ್ಲೇಸಸ್ಗೆ ಹೋಗೋರನ್ನ ಪಿಲ್ಗ್ರಿಮ್ಸ್ ಮತ್ತು ಪಿಲ್ಗ್ರಿಮೇಜಸ್ ಅಂತೀವಿ. ಪಿಲ್ಗ್ರಿಮೇಜಸ್ ಅಂದರೆ ತೀರ್ಥಯಾತ್ರೆ ಮಾಡೋದು, ಅಂದರೆ ಆ ಥರ ದೂರದಲ್ಲಿರೋ ದೇವಸ್ಥಾನಗಳು, ಬೆಟ್ಟದ ಮೇಲಿರೋದು, ಅಲ್ಲಿ ಹುಡ್ಕೊಂಡು ಹೋಗ್ತಾರಲ್ಲ, ಅದನ್ನು ಪಿಲ್ಗ್ರಿಮೇಜಸ್ ಅಂತೀವಿ. ಪಿಲ್ಗ್ರಿಮ್ಸ್ ಅಂದರೆ ತೀರ್ಥಯಾತ್ರೆ ಮಾಡೋರು, ಯಾತ್ರಿಕರು. ಸೊ ನಮ್ಮ ಇಂಡಿಯಾದಲ್ಲಿ ತುಂಬ ಜನ ಸಿಗ್ತಾರಲ್ವ. ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಪಿಲ್ಗ್ರಿಮ್ಸ್ ಆ್ಯಂಡ್ ಪಿಲ್ಗ್ರಿಮೇಜಸ್. ದೀಸ್ ಹೋಲಿ ಪ್ಲೇಸಸ್, ವೆದರ್ ಇನ್ ದಿ hills or in the plains, are generally situated on river bank or by the sea. ಸೊ ಇದೆಲ್ಲ ಎಲ್ಲಿರುತ್ತೆ? ಜನರಲಿ ನೋಡಿದ್ದೀರಲ್ವಾ, ಇದೆಲ್ಲ ಐದರ್ ಬೆಟ್ಟದ ಮೇಲಿರುತ್ತೆ, ಹಿಲ್ಸ್ ಹತ್ರ ಇರುತ್ತೆ, ಅಥವಾ ಬಯಲು ಸೀಮೆನಲ್ಲಿರುತ್ತೆ. ಮೋಸ್ಟ್ ಆಫ್ ದೆಮ್ ರಿವರ್ ಬ್ಯಾಂಕ್ಸ್ ಅಂದರೆ ನದಿ ತೀರದಲ್ಲಿರುತ್ತೆ, ಅಥವಾ ಸಮುದ್ರದ ಪಕ್ಕದಲ್ಲಿರುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾವುದೇ ದೇವಸ್ಥಾನಗಳಾಗಲಿ, ಧರ್ಮಸ್ಥಳ, ತಿರುಪತಿ ಅಥವಾ ಮಂತ್ರಾಲಯ ಯಾವುದೇ ಆಗಿರ್ಬೋದು, ಎಲ್ಲನೂ ನದಿ ಪಕ್ಕನೇ ಇರುತ್ತೆ ಅಥವಾ ಬೆಟ್ಟದ ಮೇಲೆ, ಈ ಥರನೇ ಸಿಚುಯೇಟ್ ಆಗಿರುತ್ತೆ ಎಲ್ಲನೂ. It is not only the religious people who visit these places of pilgrimages, but also travelers and sightseers from all over India and abroad. ನೋಡಿ, ಅದು ಭಕ್ತಿಗೋಸ್ಕರ ಅಲ್ಲದೆ ಹೋದ್ರೂ ಸೈಟ್ ಸೀಯಿಂಗ್ ಅಂದರೆ ಅದು ತುಂಬ ಚೆನ್ನಾಗಿರುತ್ತೆ ಆ ಪ್ಲೇಸಸ್ಸು. ನದಿ ಪಕ್ಕ ದೇವಸ್ಥಾನ, ಬೆಟ್ಟದ ಮೇಲೆ ಆ ಬೆಟ್ಟದ ವ್ಯೂ ಎಲ್ಲ. ಸೊ ಬರೀ ಪಿಲ್ಗ್ರಿಮೇಜಸ್ ಅಷ್ಟೇ ಅಲ್ದಿರ ತುಂಬ ಜನ ಟ್ರಾವೆಲರ್ಸು ಮತ್ತು ಸೈಟ್ ಸೀಯರ್ಸ್, ಅಂದರೆ ಅದು ಸುಮ್ಮನೆ ಸೈಟ್ ಸೀಯಿಂಗೋಸ್ಕರ ಹೋಗೋರು ತುಂಬ ಜನ ಇರ್ತಾರೆ, ಇಂಡಿಯಾದವರು ಮತ್ತು ಅಬ್ರಾಡಿಂದ, ಹೊರ ದೇಶದಿಂದ ಬರೋರು. Wherever 2 or more rivers meet, pilgrims come to bathe and worship because that place is supposed to be holy. ಎಲ್ಲೆಲ್ಲಿ 2 ನದಿಗಳು ಸೇರ್ತಾವಲ್ವಾ, ಅಲ್ಲೆಲ್ಲ ಇವರು ಯಾತ್ರಿಕರು ಬಂದು, ಪಿಲ್ಗ್ರಿಮ್ಸ್ ಅಂದರೆ ತೀರ್ಥಯಾತ್ರೆ ಮಾಡೋವಂಥವ್ರು ಬಂದು ಸ್ನಾನ ಮಾಡ್ತಾರೆ. ದೇ ಕಮ್ ಟು ಬೇತ್ ಆ್ಯಂಡ್ ವರ್ಷಿಪ್, ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಯಾಕಂದರೆ ಅವರ ಪ್ಲೇಸ್ನ ತುಂಬ ಹೋಲಿ ಅಂತ ನಂಬಿರ್ತಾರೆ, ಅದಕ್ಕೋಸ್ಕರ ಅಲ್ಲಿ ಬಂದು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಒನ್ ಸಚ್ ಪ್ಲೇಸ್ ಈಸ್ ಹರಿದ್ವಾರ್, ವಿಚ್ ಈಸ್ ಸಿಚುಯೇಟೆಡ್ ಆನ್ ದಿ ಬ್ಯಾಂಕ್ ಆಫ್ ರಿವರ್ ಗಂಗಾ. ಅಂಥದ್ರಲ್ಲಿ ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಹರಿದ್ವಾರು. ಅದೆಲ್ಲಿದೆ? ಗಂಗಾ ನದಿ ತೀರದಲ್ಲಿದೆ. ಸೊ ಇದಿಷ್ಟು ಪ್ಯಾಸೇಜ್ ಆಯಿತು. ಕ್ವೆಶನ್ಸ್ ನೋಡೋಣ ಯಾವ ಥರ ಕೇಳಿರ್ತಾರೆ ಅಂತ. 66th ಕ್ವೆಶನು. ಹೋಲಿ ಪ್ಲೇಸಸ್ ಆರ್ ವಿಸಿಟೆಡ್ ಬೈ ರಿಲಿಜಿಯಸ್ ಪೀಪಲ್, ಸೈಟ್ ಸಿಯರ್ಸ್ ಆಸ್ ವೆಲ್ ಆಸ್. ಇಲ್ಲಿ ನಾನು ಪ್ಯಾಸೇಜ್ ಹಾಕಿದ್ದೀನಿ ನಿಮ್ಮ ರೆಫರೆನ್ಸ್ಗೆ, ಕ್ವಿಕ್ಕಾಗಿ ಬೇಕಾದರೆ. ಸೊ ಹೋಲಿ ಪ್ಲೇಸಸ್ ಆರ್ ವಿಸಿಟೆಡ್ ಬೈ ರಿಲಿಜಿಯಸ್ ಪೀಪಲ್. ಓಕೆ, ರಿಲಿಜಿಯಸ್ ಪೀಪಲ್ ವಿಸಿಟ್ ಮಾಡ್ತಾರೆ, ಸೈಟ್ ಸಿಯರ್ಸ್ ವಿಸಿಟ್ ಮಾಡ್ತಾರೆ, ಮತ್ತು ಇನ್ಯಾರು ವಿಸಿಟ್ ಮಾಡ್ತಾರೆ ಅಂತ ಹೇಳಿದರು? ಇಲ್ಲೇ ಇದೆ ಅಲ್ವಾ, ವಿಸಿಟ್ ದೀಸ್ ಪ್ಲೇಸಸ್ ಬಿಕಾಸ್ ಆಫ್. ಓಕೆ, ಬಟ್ ಆಲ್ಸೋ ಟ್ರಾವೆಲರ್ಸ್. ನೋಡಿ, ಇಟ್ ಈಸ್ ಓನ್ಲಿ ದ ರಿಲಿಜಿಯಸ್ ಪೀಪಲ್ ಹೂ ವಿಸಿಟ್ ಇಟ್ಸ್ ನಾಟ್ ಓನ್ಲಿ ದ ರಿಲಿಜಿಯಸ್ ಪೀಪಲ್ ಹೂ ವಿಸಿಟ್ ದೀಸ್ ಪ್ಲೇಸಸ್ ಆಫ್ ಪಿಲ್ಗ್ರಿಮೇಜಸ್, ಬಟ್ ಆಲ್ಸೋ ಟ್ರಾವೆಲರ್ಸ್ ಆ್ಯಂಡ್ ಸೈಟ್ ಸಿಯರ್ಸ್. ಸೊ ರಿಲಿಜಿಯಸ್ ಪೀಪಲ್ ಹಾಕಿದ್ದಾರೆ, ಸೈಟ್ ಸಿಯರ್ಸ್ ಆಲ್ರೆಡಿ ಹಾಕಿದ್ದಾರೆ, ಇನ್ಯಾರು? ಟ್ರಾವೆಲರ್ಸು. ಆಪ್ಷನ್ ಬಿ ಇದೆ ಅಲ್ವಾ. ಚಿಲ್ಡ್ರನ್ನು, ಟ್ರೇಡರ್ಸು, ವಾಯೇಜರ್ಸ್ ಅಲ್ಲ, ಟ್ರಾವೆಲರ್ಸ್. ಯಾಕಂದರೆ ಡೈರೆಕ್ಟಾಗೇ ಕೊಟ್ಟಿದ್ದಾರೆ ಅವರ ಆನ್ಸರ್ನ ಇಲ್ಲಿ. ಸೊ ಟ್ರಾವೆಲರ್ಸ್. ಯಾಕೆ? ಅದು ತುಂಬ ಚೆನ್ನಾಗಿರುತ್ತೆ ಪ್ಲೇಸಸ್ಸು. ಸೊ ನಾರ್ಮಲಾಗಿ ಟ್ರಾವೆಲ್ ಮಾಡೋರು ಕೂಡ ವಿಸಿಟ್ ಮಾಡ್ತಾರೆ. ನೆಕ್ಸ್ಟು 67th ಕ್ವೆಶನು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ಅ ಸಿನೋನಿಮ್ ಆಫ್ ದಿ ವರ್ಡ್ ಜನರಲಿ? ಸಿನೋನಿಮ್ ಅಂದರೆ ಹೇಳಿ ಸೇಮು, ಸಮಾನಾರ್ಥಕ ಪದ ಅಲ್ವಾ. ಜನರಲಿ ಮಾಡ್ತಿರ್ತೀವಿ ಅಂದರೆ ಏನರ್ಥ?
ಯೂಶಲಿ, ಜನರಲಿ ಇದೆಲ್ಲ ಒಂದೇ ಆಗುತ್ತಲ್ವ. ಅಂದರೆ ಯಾವಾಗಲೂ ಮಾಡೋ ಅಂಥದ್ದು, ಅಂದರೆ ಒಂಥರ ಸರ್ವೇ ಸಾಮಾನ್ಯವಾಗಿ ಮಾಡೋ ಅಂಥದ್ದು. ಸೊ ಜನರಲಿಗೆ ಈಕ್ವಲ್ ಮೀನಿಂಗ್ ಕೊಡೋಂಥ ಸಿನೋನಿಮು ಯೂಶಲಿ ಆಗುತ್ತೆ. ಪಬ್ಲಿಕ್ಲಿನೂ ಆಗಲ್ಲ, ಅಕೇಶ್ನಲಿನೂ ಅಲ್ಲ, ಇವೆನ್ಚುಲಿನೂ ಅಲ್ಲ. ಜನರಲಿ ಅಂದರೆ ಅರ್ಥ ಯೂಶಲ್ ಆಗಿ ಮಾಡ್ತೀವಿ ಅದನ್ನು. ಜನರಲಿ ನಾವು ಈ ಥರ ಹೋಗ್ತಿರ್ತೀವಿ, ವರ್ಷಕ್ಕೊಂದ್ಸತಿ ಟ್ರಿಪ್ಪು, ಯೂಶಲಿ ಟ್ರಿಪ್ ಹೋಗ್ತಿರ್ತೀವಿ ಅಂತೀವಲ್ವ. ಸೊ ಇದೆರಡು ಸೇಮ್ ಮೀನಿಂಗು, ಯೂಶಲಿ ಅಂತ ಆಗುತ್ತೆ. ನೀವು ಇದಕ್ಕೆಲ್ಲ ಡೈರೆಕ್ಟ್ ಆನ್ಸರ್ ಇದರಲ್ಲಿ ಹುಡ್ಕೋಕ್ಕಾಗಲ್ಲ. ನಿಮ್ಮ ಇಂಗ್ಲೀಷ್ ನಾಲೆಡ್ಜ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರ ಈ ಥರ ಅವರು ಸಿನೋನಿಮ್ಸು, ಆಂಟೋನಿಮ್ಸ್ ಎಲ್ಲ ಕೇಳೋದು. ಸೊ ನೀವು ಸ್ವಲ್ಪ ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ ಇದಕ್ಕೆ. ನಿಮಗೆ ಈ ಥರ ಕ್ವೆಶನ್ಸ್ಗೆ ಡೈರೆಕ್ಟ್ ಆನ್ಸರ್ ನಿಮಗೆ ಇದರಲ್ಲಿ ಸಿಗೋದಿಲ್ಲ ಪ್ಯಾಸೇಜಲ್ಲಿ. 68th ಕ್ವೆಶನು, ದ ಪ್ಲೇಸ್ ಈಸ್ ಕನ್ಸಿಡರ್ಡ್ ಹೋಲಿ ವೇರ್ 2 or more rivers meet. ಹಿಯರ್ ದ ಆಂಟೋನಿಮ್ ಆಫ್ ದಿ ವರ್ಡ್ ಹೋಲಿ ಈಸ್. ಸೊ 2 ನದಿಗಳು ಸೇರೋ ಜಾಗನ ಹೋಲಿ ಅಂತ ಕನ್ಸಿಡರ್ ಮಾಡ್ತಾರೆ, ಅಂದರೆ ತುಂಬ ಪವಿತ್ರವಾದದ್ದು ಅಂತ. ಅದಕ್ಕೆ ಆಂಟೋನಿಮ್ ಏನು ಹೋಲಿಗೆ? ಆ ಥರ ಸಂದರ್ಭದಲ್ಲಿ ಹೋಲಿ ಅಂದರೆ ಏನು ಹೇಳಿ? ತುಂಬ ಪವಿತ್ರವಾದದ್ದು ಅಂತ. ಅದಕ್ಕೆ ವಿರುದ್ಧವಾಗಿ ಏನು ಹೇಳ್ತೀವಿ ಹೇಳಿ? ಒಂಥರ ಶಾಪಗ್ರಸ್ತ ಪ್ಲೇಸ್, ಅದು ಹೋಗಬೇಡಿ ಯಾರೂ ಅಂತೀವಲ್ವಾ. ಪವಿತ್ರವಾದದ್ದು ಅಂತ ಹೋಗ್ತಾರೆ, ಇಲ್ಲಪ್ಪ ತುಂಬ ಅದಕ್ಕೇನೋ ಶಾಪ ಇದೆ ಅವ್ರಿಗೆ, ಬೇಡ ಅಲ್ಲಿ ಹೋಗ್ಬೇಡ, ಅಲ್ಲಿ ಸರಿ ಇಲ್ಲ ಜಾಗ, ಆ ಥರ ಹೇಳ್ತಾರಲ್ವ. ಗಾಡ್ಲಿ ಅಲ್ಲ, ಹೋಲಿ ಗಾಡ್ಲಿ ಎಲ್ಲ ಸೇಮ್ ಬರುತ್ತೆ. ರಿಲಿಜಿಯಸ್ಸು ಅಲ್ಲ, ಹೋಲಿ ರಿಲಿಜಿಯಸ್ಸು ಸೇಮ್ ಮೀನಿಂಗೇ ಬರುತ್ತಲ್ವ. ಆಂಟೋನಿಮ್ ಅವ್ರು ಕೇಳಿರೋದ್ರೆ ಆಪೋಸಿಟ್ಟು. ಪಿಯೋಸ್ ಕೂಡ ಅಲ್ಲ, ಕರ್ಸ್ಡ್ ಅನ್ನೋದು ಹೋಲಿಗೆ ಆಪೋಸಿಟ್. ಅಂದರೆ ಹೋಲಿ ಅಂದರೆ ಪವಿತ್ರವಾದದ್ದು, ಕರ್ಸ್ಡ್ ಅಂದರೆ ಶಾಪಗ್ರಸ್ತ ಅಂತೀವಲ್ವ, ಆ ಥರ. ಸೊ ಕರ್ಸ್ಡ್, ಆಪ್ಷನ್ ಸಿ ಈಸ್ ಯುವರ್ ರೈಟ್ ಆನ್ಸರ್. 69th ಕ್ವೆಶನು, ಪೀಪಲ್ ಕಮ್ ಟು ಬೇತ್ ಆ್ಯಂಡ್ ವರ್ಷಿಪ್ ಇನ್ ದ ಗಂಗಾ ಆಸ್ ಇಟ್ಸ್ ವಾಟರ್ ಈಸ್. ಏನಕ್ಕೆ ಬಂದು ಗಂಗಾ ನದಿನಲ್ಲಿ ಸ್ನಾನ ಮಾಡ್ತಾರೆ ಜನ? ಹೋಲಿ ಅಂತನಾ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಅಂತನಾ, ಕ್ಲಿಯರ್ ಆ್ಯಂಡ್ ಕ್ಲೀನ್ ಅಂತನಾ, ಕೂಲ್ ಅಂತನಾ, ಹೆಲ್ದಿ ಅಂತನಾ? ಅಫ್ಕೋರ್ಸ್ ಹೋಲಿ ಅಂತಲ್ವಾ, ಪವಿತ್ರವಾಗಿದೆ ಅದು ಅಂತ. ಹೋಲಿ ಅಂದರೆ ಪವಿತ್ರವಾಗಿದೆ ಅಂತ. ಅದು ಪವಿತ್ರ ಜಲ ಅಂತಲೇ ಕರಿತೀವಲ್ವ ಗಂಗಾ ಜಲನ. ಸೊ ಆಪ್ಷನ್ ಏನೇ ಕರೆಕ್ಟು. ಕ್ಲೀನು ಕ್ಲಿಯರ್ ಅಂತನೂ ಅಲ್ಲ, ಕೂಲ್ ಅಂತನೂ ಅಲ್ಲ, ಹೆಲ್ದಿ ಅಂತಂತೂ ಅಲ್ವೇ ಅಲ್ಲ. ಸೊ ಅವ್ರು ಮಾಡೋದು ಮೇಯ್ನ್ ರೀಸನ್ನು ಹೋಲಿ ಅಂತ. ಓಕೆ, ನಿಮಗೆ ಇದರಲ್ಲಿ ನೋಡಿದ್ರೆ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಗಂಗಾ. ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ದೇ ಕಮ್ ಟು ಬೇತ್ ಆ್ಯಂಡ್ ವರ್ಷಿಪ್ ಬಿಕಾಸ್ ದಟ್ ಪ್ಲೇಸ್ ಈಸ್ ಸಪೋಸ್ ಟು ಬಿ ಹೋಲಿ ಅಲ್ವಾ. ಸೊ ನಿಮ್ಗೆ ಇದರಿಂದನೂ ಆನ್ಸರ್ ಡೈರೆಕ್ಟಾಗಿ ಸಿಗುತ್ತೆ. ಸೊ ಆಪ್ಷನ್ ಎ ಈಸ್ ಯೋರ್ ರೈಟ್ ಆನ್ಸರ್. People go on a pilgrimage because they are. ಏನಕ್ಕೆ ಹೋಗ್ತಾರೆ ತೀರ್ಥಯಾತ್ರೆಗೆ? ಪೀಪಲ್ ಗೋ ಆನ್ ಎ ಪಿಲ್ಗ್ರಿಮೇಜ್ ಬಿಕಾಸ್ ದೇ ಆರ್ ಕ್ಯೂರಿಯಸ್ ಅಂತನಾ, ರಿಲಿಜಿಯಸ್ ಅಂತನಾ, ಎಕ್ಸ್ಪ್ಲೋರರ್ ಅಂತನಾ, ಅಥವಾ ಓಲ್ಡ್ ವಯಸ್ಸಾಯಿತು ಅಂತನಾ? ರಿಲಿಜಿಯಸ್ ಆಗಿದ್ರೆ ತಾನೇ ಹೋಗ್ತಾರೆ ಅವರು. ತುಂಬ ಧರ್ಮದಲ್ಲಿ ನಂಬಿಕೆ ಇದ್ದಾಗಲೇ ಅವರು ಇಲ್ಲಪ್ಪ ನಾನು ಹೋಗಬೇಕು, ಅಲ್ಲಿ ನೋಡ್ಕೊಂಡು ಬರಬೇಕು ಅನ್ನೋ ಥರ ಹೋಗೋದು. ಸೊ ನಿಮಗೆ ಕ್ಯೂರಿಯಸ್ ಅಂತೂ ಅಲ್ಲ, ಕ್ಯೂರಿಯಸ್ ಆಗಿದ್ರಲ್ಲ, ಎಕ್ಸ್ಪ್ಲೋರರು ಅಲ್ಲ, ಓಲ್ಡು ಅಲ್ಲ, ಮೇಯ್ನ್ ಹೋಗೋದು ಪಿಲ್ಗ್ರಿಮೇಜಸ್ಗೆ ರಿಲಿಜಿಯಸ್ ಅಂತ. ಸೊ ಆಪ್ಷನ್ ಬಿ ಈಸ್ ಯುವರ್ ರೈಟ್ ಆನ್ಸರ್. ಎಕ್ಸ್ಪ್ಲೋರರ್ಸು ಬೇಕಾದ್ರೂ ಹೋಗ್ಬೋದು, ಅಥವಾ ಕ್ಯೂರಿಯಸ್ ಅದು ಹೆಂಗಿದೆ ಅಂತಲೂ ನೋಡೋಕೆ ಹೋಗ್ಬೋದು. ಬಟ್ ಮೆಜಾರಿಟಿ ಹೋಗೋರು ಯಾರು? ಈಗ ಯಾವುದೋ ಒಂದು ದೇವಸ್ಥಾನ ತಗೊಳ್ಳಿ, ತಿರುಪತಿಗೆ, ಮೆಜಾರಿಟಿ ಹೋಗೋರು ಮೇ ಬಿ ಕ್ಯೂರಿಯಸ್ ಗೋಟಿಗೆ ಹೋಗೋರು ಇರ್ಬೋದು, ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋರು ಇರ್ಬೋದು, ಓಲ್ಡ್ ಪೀಪಲ್ಲು ಹೋಗ್ಬೋದು. ಬಟ್ ಮೇಯ್ನು ಮೆಜಾರಿಟಿ ತೊಗೊಂಡ್ರೆ ರಿಲಿಜಿಯಸ್ ಪೀಪಲ್, ತುಂಬ ಧರ್ಮದಲ್ಲಿ ನಂಬಿಕೆ ಇರೋವಂಥವ್ರು ಹೋಗ್ತಾರೆ. ಸೊ ಇದಿಷ್ಟು 5 ಕ್ವೆಶನ್ಸು ಆನ್ ದಟ್ ಪ್ಯಾಸೇಜ್. ಹೀಗೆ ನೀವು ಅದನ್ನು ಓದಿ ಅರ್ಥ ಮಾಡಿಕೊಂಡು, ಮತ್ತು ಸ್ವಲ್ಪ ನಿಮ್ಮ ಇಂಗ್ಲೀಷ್ ನಾಲೆಡ್ಜು ಬೇಕಾಗುತ್ತೆ ಆಂಟೋನಿಮ್ಸು ಮತ್ತು ಸಿನೋನಿಮ್ಸ್ ಎಲ್ಲ ಕೇಳಿದಾಗ. ಸೊ ಹೀಗೆ ಆನ್ಸರ್ ಮಾಡ್ತಾ ಹೋಗಿ ಈ ಕ್ವೆಶನ್ಸ್ನ. ಸೊ ನೆಕ್ಸ್ಟ್ ನಾವು ಅದೇ ಕ್ಲಾಸ್ನಲ್ಲಿ ಮೀಟ್ ಮಾಡೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.